ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಬಳಕೆದಾರರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಆ್ಯಂಡ್ ಹಾಗೇನೂ ಸಹ ಒಂದು ಶಾಕಿಂಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಎರಡರ ಬಗ್ಗೆನೂ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ನಿಮಗೆ ಖಂಡಿತವಾಗ್ಲೂ ಇವತ್ತಿನ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ. ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ಆ್ಯಂಡ್ ಹಾಗೇನೂ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ರೇಷನ್ ಕಾರ್ಡ್ ಬಳಕೆದಾರರಿಗೆ ಇರುವಂತಹ ಒಂದು ಗುಡ್ ನ್ಯೂಸ್ ಬಗ್ಗೆ ನೋಡೋಣ. ನೋಡಿ, ಫಲಾನುಭವಿಗಳಿಗೆ ನಿಮಗೂ ಸಹ ಗೊತ್ತು, ಇಲ್ಲಿ ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿಯನ್ನು ಕೊಡ್ತಿದ್ದಾರೆ. ಆ್ಯಂಡ್ ಹಾಗೇನು ರಾಜ್ಯ ಸರ್ಕಾರದಿಂದ ಏನೊಂದು 5 kg ಅಕ್ಕಿಯನ್ನು ಕೊಡಬೇಕಿತ್ತು. ಅದನ್ನು ಗ್ಯಾರಂಟಿ ಯೋಜನೆಯಲ್ಲಿ ಅನ್ನಭಾಗ್ಯ ಯೋಜನೆಯಡಿ ನಿಮಗೆ 5 kg ಅಕ್ಕಿ ಬದಲು ಹಣ ಆದರೆ ಕೊಡ್ತಿದ್ರು. ಇಲ್ಲಿ ಸಾಕಷ್ಟು ಫಲಾನುಭವಿಗಳು ತುಂಬ ದಿನದಿಂದ ಸರ್ಕಾರಕ್ಕಾಗಿರ್ಬೋದು ಅಥವಾ ಅವರ ಒಂದು ಮನಸ್ಥಿತಿ ಆಗಿರ್ಬೋದು ಯಾವ ರೀತಿ ಇತ್ತು ಅಂತ ಅಂದರೆ, ನಮಗೆ 5 kg ಅಕ್ಕಿ ಬದಲು ದುಡ್ಡು ಇದ್ರೆ ಬೇಡ, ನಮಗೆ 5 kg ಅಕ್ಕಿನೇ ಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಸಾಕಷ್ಟು ಫಲಾನುಭವಿಗಳಾದರೆ ಹೇಳ್ತಿದ್ರು. ಆ್ಯಂಡ್ ಹಾಗೇನೂ ಸಹ ಸರ್ಕಾರಕ್ಕೂ ಈ ಒಂದು ಮಾಹಿತಿ ಆದರೆ ತಲುಪಿದೆ. ಹಾಗಾಗಿ ಸರ್ಕಾರ ಏನೊಂದು ಪ್ಲಾನಿಂಗ್ಸನ್ನು ಮಾಡ್ಕೊಂಡಿದೆ ಅಂತ ಅಂದರೆ, ಕೇಂದ್ರ ಸರ್ಕಾರದ ಜೊತೆ ಮಾತಾಡಿ ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಸಹ ಈಗ 5 kg ಅಕ್ಕಿ ಕೊಟ್ಟು 5 kg ಅಕ್ಕಿ ಬದಲಿಗೆ ಹಣ ಆದರೆ ಕೊಡ್ತಿದ್ರು. ಅದರ ಬದಲು 10 kg ಅಕ್ಕಿಯನ್ನು ಕೊಡೋದಕ್ಕೆ ಸರ್ಕಾರ ಆದರೆ ಎಲ್ಲ ಒಂದು ಪ್ಲಾನಿಂಗ್ಸನ್ನು ಮಾಡ್ತಿದೆ. ಇದ್ರ ಬಗ್ಗೆ ನಮ್ಮ ಒಂದು ಆಹಾರ ಇಲಾಖೆಯ ಸಚಿವರಾದ KH ಮುನಿಯಪ್ಪ ಸರ್ ಅವರನ್ನು ಸಹ ಮಾತಾಡಿದ್ದಾರೆ. ಎಲ್ಲ ಒಂದು ಸಿದ್ಧತೆಗಳನ್ನು ನಡೆಸ್ತಿದ್ದೀವಿ. ಇನ್ನು ನೆಕ್ಸ್ಟ್ ಕೇಂದ್ರ ಸರ್ಕಾರದ ಜೊತೆನೂ ನಾವೆಲ್ಲ ಮಾತಾಡಿದ್ದೀವಿ. ಇನ್ನು ನೆಕ್ಸ್ಟ್ ಫಲಾನುಭವಿಗಳಿಗೆ ಆದಷ್ಟು ಬೇಗ 10 kg ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದೇ ಒಂದು ರೇಷನ್ ಕಾರ್ಡ್ ಬಳಕೆದಾರರಿಗೆ ಇರುವಂಥ ಒಂದು ಭರ್ಜರಿ ಗುಡ್ ನ್ಯೂಸು. ಇಲ್ಲಿ ಸಾಕಷ್ಟು ಫಲಾನುಭವಿಗಳು 5 kg ಅಕ್ಕಿ ಬದಲಿಗೆ ಹಣ ಬೇಡ, ನಮಗೆ 5 kg ಅಕ್ಕಿಯನ್ನೇ ಕೊಡಿ ಅಂತ ಹೇಳಿಬಿಟ್ಟು ಸಾಕಷ್ಟು ಫಲಾನುಭವಿಗಳು ಕೇಳ್ತಿದ್ರು. ಅದೇ ರೀತಿಯಲ್ಲಿ ಈಗ ಕೇಂದ್ರ ಸರ್ಕಾರದ ಜೊತೆ ಮಾತಾಡಿ ಅಲ್ಲಿ ನಿಮಗೆ ನೆಕ್ಸ್ಟ್ ಇನ್ನು ಅಪ್ಕಮಿಂಗ್ ಬರುವಂತಹ ಮುಂದಿನ ತಿಂಗಳೆಲ್ಲ ಆದರೆ 10 kg ಅಕ್ಕಿಯನ್ನು ಅದಕ್ಕೆ ಕೊಡ್ತಾರೆ. ಓಕೆನಾ? ಆ್ಯಂಡ್ ಜೊತೆಗೆ ಇದರಲ್ಲಿ ನಿಮಗಿರುವಂತಹ ಒಂದು ಶಾಕಿಂಗ್ ಅಪ್ಡೇಟ್ ಏನು ಅಂತ ಅಂದರೆ, ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾ ಜ್ಯೋತಿಷ್ಯರು ಪ್ರೀತಿಯಲ್ಲಿ ಕಿರಿಕಿರಿ, ಮದುವೆ ಸಮಸ್ಯೆ, ಗಂಡ ಹೆಂಡತಿ ಕಿರಿಕಿರಿ, ಅತ್ತೆ ಸೊಸೆ ಜಗಳ, ಶತ್ರುಗಳ ನಾಶ, ಮಹಿಳೆಯರ ಗುಪ್ತ ಸಮಸ್ಯೆಗೆ ವಿಶೇಷ ಪರಿಹಾರ ಆದರೆ ಮಾಡಿಕೊಡ್ತಾರೆ. ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂತಹ ನಂಬರ್ಗಾದರೆ ಕರೆ ಮಾಡಿ. ಇಲ್ಲಿ ಜೊತೆಗೆ ನಿಮಗೆ ಇರುವಂತಹ ಒಂದು ಶಾಕಿಂಗ್ ಅಪ್ಡೇಟ್ ಏನು ಅಂತ ಅಂದರೆ, ಈಗ ರೇಷನ್ ಕಾರ್ಡ್ ಬಳಕೆದಾರರು ಯಾರೆಲ್ಲ ಇರ್ತೀರಾ, ನೀವು ಇನ್ನು ಮುಂದೆ ಏನು ಮಾಡಬೇಕಾಗುತ್ತೆ ಅಂತ ಅಂದರೆ, ನಿಮ್ಮ ಒಂದು ರೇಷನ್ ಡಿಪೋಗಳಲ್ಲಿ ನೀವು ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟನ್ನು ಕೊಡಬೇಕಾಗುತ್ತೆ. ಬಟ್ ಯಾವಾಗ ನಿಮ್ಮ ಒಂದು ರೇಷನ್ ಡಿಪೋಗಳಲ್ಲಿ ಕೊಡೋದಕ್ಕೆ ಹೇಳ್ತಾರೋ ಆವಾಗ ಕೊಡಬೇಕಾಗುತ್ತೆ. ಈಗ ನೆಕ್ಸ್ಟು ಇದನ್ನು ಪ್ಲಾನಿಂಗ್ಸನ್ನು ಮಾಡ್ತಿದೆ ಸರ್ಕಾರ, ಈ ರೀತಿ ಮಾಡ್ತಿದೆ. ಅಂದರೆ ರೇಷನ್ ಕಾರ್ಡ್ ಬಳಕೆದಾರರು ಎಲ್ಲರೂ ಸಹ ಒಂದು ಇನ್ಕಮ್ ಸರ್ಟಿಫಿಕೇಟನ್ನು ಕೊಡಬೇಕು ಅಂತ ಹೇಳಿಬಿಟ್ಟು. ಯಾಕಂತ ಅಂದರೆ ಇಲ್ಲಿ ಸಾಕಷ್ಟು ಫಲಾನುಭವಿಗಳು ಏನು ಮಾಡಿದ್ದಾರೆ ಅಂತ ಅಂದರೆ, ಅವರ ಒಂದು ಫ್ಯಾಮಿಲಿ ಆನ್ಯುವಲ್ ಇನ್ಕಮ್ ಒಂದು ಜಾಸ್ತಿ ಇದ್ರೂ ಅವರು ಒಂದು ರೇಷನ್ ಕಾರ್ಡ್ಗಳನ್ನಾದರೆ ಇಟ್ಕೊಂಡು ಇಲ್ಲಿ ಆದಷ್ಟು ರೇಷನ್ ಕಾರ್ಡ್ಗಳಾದ್ರೆ ಮುಂದೆ ಕ್ಯಾನ್ಸಲ್ ಆಗುತ್ತೆ. ಈಗ ಕ್ಯಾಸ್ಟ್ ಇನ್ಕಮ್ ಅನ್ನು ಕೊಟ್ಟಿದ್ದ ಆದ್ಮೇಲೆ ಈಗ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಎಲ್ಲ ಏನಾದರೂ ಕಂಪಲ್ಸರಿ ಮಾಡಿದ್ದಾರೆ ಅಂತ ಅಂದರೆ ಕ್ಯಾಸ್ಟ್ ಇನ್ಕಮ್ ಅನ್ನು ಕೊಡಲೇಬೇಕು ನಿಮ್ಮ ಒಂದು ರೇಷನ್ ಡಿಪೋಗಳಲ್ಲಿ ಅಂತ ಹೇಳಿಬಿಟ್ಟು ಅವಾಗ ನೀವು ಖಂಡಿತವಾಗ್ಲೂ ಸಹ ಕೊಡಬೇಕಾಗುತ್ತೆ. ಅದು ಕೊಟ್ಟಿದ್ದ ಆದ್ಮೇಲೆ ಎಲ್ಲ ಒಂದು ವೆರಿಫಿಕೇಶನ್ ಅನ್ನು ಮಾಡ್ತಾರೆ. ಇನ್ ಕೇಸ್ ಅಲ್ಲಿ ಯಾರಾದ್ರೂ ಒಂದು ಸುಳ್ಳು ಮಾಹಿತಿಯನ್ನು ಕೊಟ್ಟು ಏನಾದರೂ ರೇಷನ್ ಕಾರ್ಡ್ಗಳನ್ನು ಪಡ್ಕೊಂಡಿದ್ರೆ ಅಂತಹ ರೇಷನ್ ಕಾರ್ಡ್ಗಳಾದರೆ ಕ್ಯಾನ್ಸಲ್ ಆಗುವಂಥ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಅಪ್ಡೇಟ್ಸ್ ಆದರೆ ಬರ್ತಿದ್ದಾವೆ. ಹಾಗಾಗಿ ನೋಡ್ಕೊಳ್ಳಿ ಫಲಾನುಭವಿಗಳು, ನಿಮ್ಮ ಒಂದು ಫ್ಯಾಮಿಲಿ ಆನ್ಯುವಲ್ ಇನ್ಕಮ್ ಜಾಸ್ತಿ ಇದ್ದೂ ಸಹ ನೀವೇನಾದರೂ ರೇಷನ್ ಕಾರ್ಡನ್ನು ಬಳಕೆ ಮಾಡ್ತಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುವಂಥ ಚಾನ್ಸಸ್ ಆದರೆ ಇರುತ್ತೆ. ಅದನ್ನು ಬಿಟ್ಟರೆ ಈಗ ನೆಕ್ಸ್ಟ್ ನಿಮಗೆ 5 kg ಅಕ್ಕಿ ಬದಲಿಗೆ ಹಣ ಏನು ಕೊಡ್ತಿದ್ರು, ಇನ್ನು ಮುಂದೆ 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದಿಷ್ಟು ಅಪ್ಡೇಟ್ಸ್ ಆದರೆ ಬರ್ತಿದ್ದಾವೆ. ಇದು ಯಾವಾಗಿಂದ ಕೊಡ್ತಾರೆ ಏನು ಅಂತ ಹೇಳ್ಬಿಟ್ಟು ನಾವು ಮುಂದಿನ ದಿನಗಳಲ್ಲಿ ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ. ಅಲ್ಲಿಯ ತನಕ ಫಲಾನುಭವಿಗಳು ವೆಯ್ಟ್ ಮಾಡಿ. ಅಂಡ್ ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.